ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಸಮ್ಮೇಳನ ಇವತ್ತು ನವದೆಹಲಿಯಲ್ಲಿ ನಡೀತಾ ಇದೆ. ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಕರ್ನಾಟಕದಿಂದ ನೂರಾರು ಜನ ಡೆಲಿಗೇಟ್ಸ್ ಇಲ್ಲಿ ಬಂದಿದ್ದಾರೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಬಹುಶಃ ಮಧ್ಯಾಹ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ JP ನಡ್ಡಾಜಿ ಅವರು ಇದು ಉದ್ಘಾಟನೆ ಮಾಡ್ತಾರೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು, ಇನ್ನೊಬ್ಬ ಹಿರಿಯ ನಾಯಕರಂತ ಅಮಿತ್ ಶಾ ಅವರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಇವತ್ತು ಮತ್ತು ನಾಳೆ ಸಾಯಂಕಾಲವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಿನ ರೀತಿಯಂತ ಒಂದು ಉತ್ತೇಜನ ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಈ ಒಂದು ಸಮ್ಮೇಳನ ಮುಖಾಂತರ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್, ಈಗ ನಿನ್ನೆ ಬಜೆಟ್ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ 15ನೇ ಬಾರಿಗೆ. ನೀವು ಬಜೆಟ್ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಯಾಕಂದ್ರೆ ನೀವು ಸಹಿತ ಕಳೆದ 6-8 ತಿಂಗಳಿಂದ ಕಾಂಗ್ರೆಸ್ ಅಲ್ಲಿ ಇದ್ರಿ. ಸರ್ಕಾರವನ್ನ ಒಳಗಡೆ ಏನ್ ನಡೀತಿದೆ ಅಂತ ನೋಡಿದವರು, ಸರ್ಕಾರದಲ್ಲಿ ದುಡ್ಡಿತ್ತ, ಬಜೆಟ್ ಎಲ್ಲ ನೋಡಿ ಹೊರಡೆ ಬಂತ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ಈ ಗ್ಯಾರಂಟಿ ಯೋಜನೆ ಏನ್ ತಗೊಂಡ್ಬಂದ, ಏನು ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಸುಮಾರು 40,000 ಕೋಟಿ ಹಣ ವಿನಿಯೋಗ ಮಾಡುವಂಥದ್ದು ಕಳೆದ ಬಜೆಟ್ನಲ್ಲಿ ಅವ್ರು ಮಾಡಿದ್ರು ಮತ್ತು ಅದನ್ನೇ ಅಡ್ಜಸ್ಟ್ಮೆಂಟ್ ಮಾಡುವಂಥದ್ದು ಈ ಒಂದು ಬಜೆಟ್ನಲ್ಲಿ ಅದನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಒಂದು ಸುಮಾರು 40,000 ರಿಂದ 50,000 ಕೋಟಿ ಈ ಗ್ಯಾರಂಟಿ ಯೋಜನೆಗೆ ಅನುಷ್ಠಾನ ಮಾಡಲಿಕ್ಕೆ ಹೋಗ್ತಾ ಇರೋದ್ರಿಂದ ಬೇರೆ ಯಾವುದೇ ರೀತಿಯಾದ ಅಭಿವೃದ್ಧಿ ಚಟುವಟಿಕೆ, ಮತ್ತೊಂದು ಮೂಲಭೂತ ಸೌಕರ್ಯ ಇರ್ಬೋದು, ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ರೀತಿಯಂತ ಹಣ ಕೊಡುವಂಥದ್ದು ಇರ್ಬೋದು, ಕೃಷಿಗೆ ಸಂಬಂಧಪಟ್ಟಂತೆ ಇರ್ಬೋದು, ರೈತರ ಸಾಲ ಮನ್ನಾ ಆಗಲಿ, ಮತ್ತೊಂದು ಹಲವಾರು ಯೋಜನೆ ತರಲಿಕ್ಕೆ ಇದು ಯಾವುದಕ್ಕೂ ಸಾಲ್ತಾ ಇಲ್ಲ. ಅದರಿಂದ ಏನಾಗಿದೆ, ಆ ಸಮತೋಲನ ಮಾಡಲಿಕ್ಕೆ ಹೋಗಿ ಎಲ್ಲೇ ಒಂದು ಕಡೆ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಆಗುವಂಥದ್ದು ನಾನು ಕಾಣಲಿಕ್ಕೆ ಸಾಧ್ಯ. ಬಟ್ ಯೋಜನೆಗಳಾದ್ರೂ ಕರೆಕ್ಟ್ ಅನುಷ್ಠಾನ ಆಗ್ತದೆ ಸರ್ ನಿಮ್ಮ ಪ್ರಕಾರ? ನೋಡಿ, ಕೆಲವೊಂದು ಯೋಜನೆ ಅನುಷ್ಠಾನ ಆಗ್ತಾ ಇದೆ, ಕೆಲವೊಂದು ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕೂಗಿದೆ. ಎಷ್ಟೋ ಜನ ಬಂದು ಕೇಳ್ತಾರೆ ನಮಗೆ, ಏನ್ರಿ ನಮಗದು ಸ್ಟೈಪಂಡ್ 2,000 ರೂಪಾಯಿ 3,000 ರೂಪಾಯಿ ಕೊಡೋದು ಬರ್ತಾ ಇಲ್ಲ. ಆಮೇಲೆ ನಮಗೆ ಮಹಿಳೆಯರಿಗೂ ಏನ್ರಿ ಒಂದು ತಿಂಗಳು ಬಂತು ಮತ್ತೊಂದು ತಿಂಗಳು ಬರಲೇ ಇಲ್ಲ. ಈ ರೀತಿ ಕಂಪ್ಲೇಂಟ್ಸ್ ಸ್ಟಾರ್ಟ್ ಆಗಿದ್ದಾವೆ. ಹೀಗಾಗಿ ಆ ಯೋಜನೆಗೂ ಸಹಿತ ಎಲ್ಲೋ ಒಂದು ಹಂತದಲ್ಲಿ ಅದು ಸರಿಯಾದಂತ ಅನುಷ್ಠಾನ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಧ್ವನಿ ಇದೆ. ಸರ್, ಈಗ ನಿಮ್ಮ ಹೆಸರು ಬೆಳಗಾವಿ ಕೇಳಿ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ನೋಡಿ, ಒಂದು ನಾನು ಹೇಳ್ತೀನಿ, ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾವು ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಮತ್ತು ವರಿಷ್ಠರು ಏನೂ ಸಿಗ್ನಲ್ ಕೊಟ್ಟು ಇಲ್ಲೇ ಇದೇ ಕ್ಷೇತ್ರಕ್ಕೆ ನಿಲ್ಲಬೇಕಂತೂ ಅವರು ಹೇಳಿಲ್ಲ. ಹೀಗಾಗಿ ವದಂತಿಗಳು ಇದಾವೆ. ಆ ವದಂತಿಗಳ ಹಿನ್ನೆಲೆ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಹೀಗಾಗಿ ಒಂದೇ ಒಂದು ನಾನು ಹೇಳುವಂಥದ್ದು, ಫ್ರಾಮ್ ಬಿಗಿನಿಂಗ್ ಯಾವಾಗ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದೇನೆ, ಅಮಿತ್ ಶಾಜಿ ಅವರಿಗೆ ಮತ್ತು ನಡ್ಡಾಜಿ ಅವ್ರಿಗೆ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಆದಮೇಲೆ ನಾವು ಹೊರಗಡೆ ಬಂದು ಹೇಳಿದ್ದೀನಿ, ವರಿಷ್ಠರು ಪಕ್ಷ ಸ್ಪರ್ಧೆ ಮಾಡ್ರಿ ಲೋಕಸಭೆಗೆ ಅಂತಂದ್ರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ, ಅವ್ರು ಬಿಟ್ಟಂತ. ನೀವೇ ಹೇಳಿದ್ರಿ, ಈಗ ಹೈಕಮಾಂಡ್ ಏನಾದ್ರು ತೀರ್ಮಾನವನ್ನ ಕೊಟ್ಟಿದ್ದೆ ಆದ್ರೆ ನಾನು ಹೋಗ್ಬಿಟ್ಟು ಸ್ಪರ್ಧೆ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ನೀವು ಒಂದು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ ಒಂದು 6 ತಿಂಗಳಾದ್ರೂ ಅಲ್ಲಿ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ಇರುತ್ತೆ, ನಿಮಗೂ ಗೊತ್ತದು. ಈಗ ಇರುವಂತದ್ದು ಕೇವಲ 2 ರಿಂದ 3 ತಿಂಗಳು ಮಾತ್ರ ಕಾಲಾವಕಾಶ, 2 ತಿಂಗಳು 3 ತಿಂಗಳು ಇಲ್ಲ. ಹಾಗಾಗಿ ಅದನ್ನ ಹೇಗೆ ಟ್ಯಾಕಲ್ ಮಾಡ್ತೀರಾ ಅಂತ ಒಂದು ವೇಳೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿಕ್ಕರೆ ಅಂತ. ನೋಡಿ, ಒಂದು ನಾನು ಹೇಳ್ತೀನಿ, ಬಹುಶಃ ಯಾವ ಕ್ಷೇತ್ರ ನಂಗೆ ಹೊಸದಲ್ಲ. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಲೀಡರ್ ಅಪೋಸಿಷನ್ ಆಗಿ 10 ವರ್ಷ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿಗೆ ಹೋಗಿದ್ದೇನೆ. ಕಾರ್ಯಕರ್ತರ ಜೊತೆ ನಿಕಟವಾದಂಥ ಸಂಬಂಧ ಇದೆ, ಜನಸಾಮಾನ್ಯರ ಜೊತೆ ನಿಕಟವಾದಂಥ ಸಂಬಂಧ ಇದೆ ಮತ್ತು ಆ ಭಾಗದ ಕೆಲವೊಂದು ಇಶ್ಯೂಸ್ ಏನಿದಾವೆ, ರೈಲ್ವೆ ಜೋನಲ್ ಆಫೀಸು ಅದಕ್ಕಾಗಿ ಹೋರಾಟ ಮಾಡಿದೆ, ಹೈಕೋರ್ಟ್ ಬೆಂಚ್ ಸ್ಥಾಪನೆ ಮಾಡಲಿಕ್ಕೆ ಮತ್ತು ಕಳಸಾ ಬಂಡೂರಿ ಮಾದಾಯಿ ವಿಚಾರದಲ್ಲಿ ಅದರಲ್ಲಿ ಹೋರಾಟದಲ್ಲಿ ಧುಮುಕಿದಂಥದ್ದು ಇರ್ಬೋದು, ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಸ್ಪಂದನೆ ಮಾಡ್ಕೊಂತಿದ್ದೇನೆ. ಹೀಗಾಗಿ ಇವತ್ತು ಚಿರಪರಿಚಿತ ಎಲ್ಲ ನಾಗರಿಕರು ಚಿರಪರಿಚಿತವಂತ ಒಂದು ವೈಯಕ್ತಿಕವಾದಂಥ ನನ್ನ ನೆಲೆ ಇರುವುದರಿಂದ ಇವತ್ತು ಇದಕ್ಕೆ ಪ್ರಿಪರೇಷನ್ ಅನ್ನುವಂಥದ್ದು ಬೇಕಾಗಿಲ್ಲ. ಎಲೆಕ್ಷನ್ ಜನರ ಜೊತೆ ಯಾವ ರೀತಿ ಸಂಬಂಧ ಇರ್ತದೆ, ದಿನನಿತ್ಯದ ಅವರ ಸಮಸ್ಯೆಗಳು ಏನು ಸ್ಪಂದನೆ ಮಾಡ್ತೀವಿ, ದಟ್ ಈಸ್ ಓಕೆ. ಬಹಳಷ್ಟು ಮರಾಠ ವೋಟ್ಸ್ಗಳಿದಾವೆ, ಅದ್ರ ಜೊತೆಗೆ ನಾನು ಯಾವುದೇ ಕ್ಷೇತ್ರಕ್ಕೆ, ನೀವು ಯಾವುದೇ ಕ್ಷೇತ್ರ ಅಂತೂ ಹೇಳಿಲ್ಲ, ಬೆಳಗಾವಿ ನೀವು ಬೆಳಗಾವಿ ಅಂತ ಅನ್ಬಹುದು, ಆದ್ರೆ ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಹೇಳ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.